ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೋಗ್ತೀನಿ ಸರ್. ದರ್ಶನ್ ಅವರು ನಿಮಗೆ ತುಂಬಾ ಆಪ್ತರು. ಸೊ ಅವರನ್ನ ನೋಡಿದ ಮಟ್ಟಿಗೆ ನಿಮ್ಗೆ ವೈಯಕ್ತಿಕವಾಗಿ ಯಾವ ತರ ನಿಮ್ಗೆ ಗೆಳೆತನಿದೆ, ಇಂತ ಕೊಲೆ ಮಾಡುವ ಮಟ್ಟಕ್ಕೆ ದರ್ಶನ್ ಅವರು ಹೋಗ್ತಾರಾ ಅಂತ? ನೋಡಿ, ಜಸ್ಟ್ 3 ದಿವಸದಿಂದನೂ ನಾನು ಅವ್ರ ಮನೇಲಿ ಜಿಮ್ ಮಾಡ್ಕೊಂಡು ಅವ್ರ ಜೊತೆ ಇದ್ದು ಕಾಲ ಕಳೆದು ಬಂದಿದ್ದೀನಿ. ಯಾವುದೇ ತರದ ಇದು ಕಾಣಿಸಿಲ್ಲ. ಏನೋ ಅವತ್ತು ಸಾಯಂಕಾಲ ಯಾವ ತರ ನ್ಯೂಸ್ ಬಂದು ಸಡನ್ ಆಗಿ ಏನೋ ಹೋಗಿ ಏನ್ ಮಾತಾಡಿದ್ದಾರೆ, ಇವ್ರು ಏನ್ ಬುದ್ಧಿ ಹೇಳ್ಬಿಟ್ಟು ಬಂದು ಮಿಕ್ಕದಂತ ಅವ್ರ ಜೊತೆಲಿ ಇದ್ದವರು ದುಡುಕಿ ಅಣ್ಣಂಗೆ ಹಿಂಗ್ ಮಾಡ್ರು ಅಂದ್ಕೊಂಡು ಗೊತ್ತಲ್ಲ ನಿಮ್ಗೇನೆ ಅಭಿಮಾನಿಗಳು, ಅದ್ರಲ್ಲೂ ದರ್ಶನ್ಗಿರೋಂಥ ಹುಚ್ಚ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡಕ್ ಸರಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೆ ಸರಿ. ಆ ರೀತಿ ಏನಾರು ಆಗಿ ಇವತ್ತು ಇದಿಲ್ಲದೆ ಇವರು ತಲೆಗೆ ದಂಡ ಕಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ನಿಮ್ ಪ್ರಕಾರ ಯಾವತ್ತು ದರ್ಶನ್ ಅವರು ಕೊಲೆ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿಲ್ವಾ, ಹೇಗೆ? ಕೊಲೆ ಮಾಡೋದಲ್ಲ. ನಾನು ನಾನು ನೋಡಿದ್ದೀನಿ, ತುಂಬಾ ಹತ್ರದಲ್ಲಿ ದರ್ಶನ ನೋಡಿದ್ದೀನಿ. ಕೊಲೆ ಮಾಡೋ ವಿಚಾರ ಬಿಡಿ, ನಾರ್ಮಲ್ ಆಗಿ ಅವ್ರು ಏನಾರೋ ಒಂದು ಸಾಯಂಕಾಲದ ಹೊತ್ತು ಏನೋ ಯಾವ್ದೋ ಶೂಟಿಂಗ್ ಟೆನ್ಷನ್ ಬಂದು ಯಾರು ಬೈದಿದ್ರು ಮಾರನೇ ದಿವಸ ಬೆಳಗ್ಗೆ ಸಾರಿ ಕೇಳಿರೋದನ್ನು ನೋಡಿದ್ದೀನಿ. ನಾನು ಆ ತರ ಮನ್ಸು ನೋಡಿದ್ದೀನಿ. ಈ ತರ ಹಿಂಗಾಗಿರೋದನ್ನು ನೋಡ್ತಾ ಇದೀವಿ. ಇದು ನಮ್ಮ ಮನೆ ಬರ ಅಷ್ಟೇ. ಪದೇ ಪದೇ ದರ್ಶನ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲಿರೋದು, ವಿವಾದ, ಇದು ಅವ್ರನ್ನ ಬೆನ್ನತ್ಕೊಂಡು ಬರ್ತಾನೆ ಇದೆ. ಇದು ಕೊಲೆ ಮಟ್ಟಕ್ಕೆ ಬಂದು ನಿಂತಿದೆ. ಸೊ ಯಾಕೆ ಪದೇ ಪದೇ ದರ್ಶನ್ ಅವ್ರ ಮೈ ಮೇಲೆ ಸ್ವತಃ ಹೇಳ್ಕೊತಾ ಇದಾರ, ಅಥವಾ ಅವರಿಗೆ ಹಂಗ ಆಗ್ತಾ ಇದೆಯಾ, ಹೇಗೆ? ಏನೋ ನಿಜವಾಗ್ಲೂ ಇದು ಆಶ್ಚರ್ಯಕರ. ಎಲ್ಲಾ ದೇವ್ರು ಎಲ್ಲಾ ತರ ಸಕ್ಸಸ್ ಕೊಟ್ಟಿದ್ದಾರೆ. ಮೊನ್ನೆ ಕಾಟೇರ ಸಕ್ಸಸ್ ಆಗಿದೆ. ಎಲ್ಲಾ ಇದ್ರು ಪಾಪ ಯಾಕೆ ಇವ್ರಿಗೆ ಇಂಥ ವಿಚಾರಗಳು ಬಂದು ಈ ತರ ದುಡುಕಿ ಆ ಕಡೆ ಒಂದು ಜೀವನೇ ಹೋದಂಗಾಯ್ತು. ಇದೆಲ್ಲ ನಿಜವಾಗ್ಲೂ ಒಂಥರ ನೆಮ್ಮದಿ ಅಲ್ಲ. ಈಗ ಯಾವ ತರ ಫೇಸ್ ಮಾಡ್ತಾನೆ, ಅವ್ರ ಮನೆಯವರು ಫೇಸ್ ಮಾಡ್ಬೇಕು, ಕಳ್ಕೊಂಡ್ರೆ ಅವ್ರ ಮನೆಯವರು ಫೇಸ್ ಮಾಡ್ಬೇಕು. ಅದೆಲ್ಲ ಏನೇ ಇದ್ರು ದೇವ್ರಿಗೆ ಬಿಟ್ಟಿದ್ದು. ಈಗ ಒಬ್ಬ ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ ಅಂದಾಗ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಕ್ ಮಾತಾಡ್ತಾರೆ. ಬಟ್ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅಂದ್ರೆ ಆ ಗ್ಯಾಂಗ್ ಇಂದ ಕೊಲೆ ಆಗಿದೆ ಅಂದಾಗ ಯಾರು ರಿಯಾಕ್ಟ್ ಮಾಡಕ್ಕೆ ಚಿತ್ರರಂಗದಿಂದ ಮುಂದಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಹೇಳಿ. ಅದನ್ನೇ ನಾನು ಈಗ ತಾನೇ ಹೇಳಿದೆ. ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಈ ಒಂದು ವಿಚಾರದಲ್ಲಿ. ನಿಜವಾಗ್ಲು ಪ್ರತಿದಿನ ಬೆಳಗ್ಗೆ ಇದ್ದಾಗ ಹೌದಾ ನಿಜವಾಗ್ಲು ದರ್ಶನ್ ಹಿಂಗಾಗಿದೆ, ದರ್ಶನ್ ಈ ತರ ದುಡುಕ್ಬಿಟ್ರ, ದರ್ಶನ್ ಜೊತೆಲಿ ಇದ್ದವರು ದರ್ಶನ್ ಬಗ್ಗೆ ಒಂಚೂರು ಯೋಚನೆ ಮಾಡದೆ ಜಾಸ್ತಿ ಎಕ್ಸ್ಟ್ರಾ ಆಕ್ಷನ್ ತಗೊಂಡು ಇಂಥ ಕೆಲಸ ಮಾಡ್ಬಿಟ್ರ, ಅವರಿಂದ ದರ್ಶನ್ಗೂ ಎಫೆಕ್ಟ್, ದರ್ಶನಿಂದನೂ ಅವ್ರಿಗೂ ಎಫೆಕ್ಟ್, ಇವ್ರೆಲ್ಲರಿಂದಾನು ಒಂದ್ ಜೀವಕ್ಕೆ ಎಫೆಕ್ಟ್, ಆ ಮನೆಯವ್ರಿಗೂ ಎಫೆಕ್ಟ್. ಇದೆಲ್ಲ ಆಗಿರೋದಕ್ಕೆ ಇನ್ನು ನೀವ್ ಹೇಳ್ದಂಗೆ ಇಂಡಸ್ಟ್ರಿ ಅವ್ರು ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ, ಎಲ್ರಿಗೂ ನಮ್ಮೆಲ್ರಿಗೂ ಇನ್ನು ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಏನಿದು ನಿಜವಾಗ್ಲೂ ಈ ತರ ಆಗಿದೆ ಅನ್ನೋ ಒಂದು ಶಾಕಲ್ಲೇ ಇದೀವಿ. ಇದು ಮುಂದೆ ಏನೇ ಇದ್ರು ತೀರ್ಪಿನ ಮೂಲಕನೇ ನಮ್ಗೆ ಗೊತ್ತಾಗೋದು ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಬ್ಯಾನ್ ಮಾಡ್ಬೇಕು ಚಿತ್ರರಂಗದಿಂದ ದರ್ಶನ್ ಅವರನ್ನು ಅಂತ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಬ್ಯಾನ್ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆಕ್ಚುಲಿ ಬ್ಯಾನ್ ಮಾಡೋದು ಏನು, ಇವಾಗ ಸಾಕಷ್ಟು ಜನ ನಿರ್ಮಾಪಕರು ನಾವು ಎಲ್ಲರೂ ದುಡ್ಡು ಹಾಕಿರ್ತಾರೆ. ಈಗ ನಾವು ಏನೋ ತಪ್ಪು ಮಾಡಿರ್ತೀವಿ, ಇನ್ನೇನೋ ಆಗಿರುತ್ತೆ, ಶೂಟಿಂಗ್ ಮುಗಿಸ್ಲೇಬೇಕು, ಅವ್ನ ಪರಿಸ್ಥಿತಿ ಹಂಗಿರುತ್ತೆ ನಿರ್ಮಾಪಕಂದು. ಅವ್ರದನ್ನೆಲ್ಲ ಪರಿಗಣಿಸಿ ನ್ಯಾಯಾಧೀಶರು ತೀರ್ಪು ಕೊಡ್ಬೇಕು. ಈ ನಮ್ಮ ಚೇಂಬರ್ ಆಗ್ಲಿ ಇನ್ನೊಂದಾಗ್ಲಿ ಬ್ಯಾನ್ ಮಾಡೋದು ನಮ್ಮಲ್ಲಿ ಏನಾದ್ರು ಒಂದು ತೊಂದರೆ ಆದಾಗ ನಮ್ಮವ್ರಿಗೆ ಈ ತರ ಆದಾಗ ಇದಾಗಿರುತ್ತೆ. ಇದು ನಿಜವಾಗ್ಲೂ ಇದು ಔಟ್ ಆಫ್ ದಿ ಫೀಲ್ಡ್, ಇದು ಫಿಲ್ಮ್ ಫೀಲ್ಡ್. ಈ ತರ ಒಂದು ಅಪರಾಧ ಇದು ಇಷ್ಟಿಲ್ಲ, ಈ ತರ ಏನೋ ಒಂದು ಆಗಿದೆ. ಅದು ಯಾರಿಂದ ಆಗಿದೆ, ಏನಾಗಿದೆ, ಯಾವ ಕಾರಣಕ್ಕಾಗಿದೆ, ಅದಷ್ಟು ಆಫ್ಟರ್ ದ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ. ಹೋಗ್ತೀನಿ ಸರ್. ದರ್ಶನ್ ಅವರು ನಿಮಗೆ ತುಂಬಾ ಆಪ್ತರು. ಸೊ ಅವರನ್ನ ನೋಡಿದ ಮಟ್ಟಿಗೆ ನಿಮ್ಗೆ ವೈಯಕ್ತಿಕವಾಗಿ ಯಾವ ತರ ನಿಮ್ಗೆ ಗೆಳೆತನಿದೆ, ಇಂತ ಕೊಲೆ ಮಾಡುವ ಮಟ್ಟಕ್ಕೆ ದರ್ಶನ್ ಅವರು ಹೋಗ್ತಾರಾ ಅಂತ? ನೋಡಿ, ಜಸ್ಟ್ 3 ದಿವಸದಿಂದನೂ ನಾನು ಅವ್ರ ಮನೇಲಿ ಜಿಮ್ ಮಾಡ್ಕೊಂಡು ಅವ್ರ ಜೊತೆ ಇದ್ದು ಕಾಲ ಕಳೆದು ಬಂದಿದ್ದೀನಿ. ಯಾವುದೇ ತರದ ಇದು ಕಾಣಿಸಿಲ್ಲ. ಏನೋ ಅವತ್ತು ಸಾಯಂಕಾಲ ಯಾವ ತರ ನ್ಯೂಸ್ ಬಂದು ಸಡನ್ ಆಗಿ ಏನೋ ಹೋಗಿ ಏನ್ ಮಾತಾಡಿದ್ದಾರೆ, ಇವ್ರು ಏನ್ ಬುದ್ಧಿ ಹೇಳ್ಬಿಟ್ಟು ಬಂದು ಮಿಕ್ಕದಂತ ಅವ್ರ ಜೊತೆಲಿ ಇದ್ದವರು ದುಡುಕಿ ಅಣ್ಣಂಗೆ ಹಿಂಗ್ ಮಾಡ್ರು ಅಂದ್ಕೊಂಡು ಗೊತ್ತಲ್ಲ ನಿಮ್ಗೇನೆ ಅಭಿಮಾನಿಗಳು, ಅದ್ರಲ್ಲೂ ದರ್ಶನ್ಗಿರೋಂಥ ಹುಚ್ಚ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡಕ್ ಸರಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೆ ಸರಿ. ಆ ರೀತಿ ಏನಾರು ಆಗಿ ಇವತ್ತು ಇದಿಲ್ಲದೆ ಇವರು ತಲೆಗೆ ದಂಡ ಕಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ನಿಮ್ ಪ್ರಕಾರ ಯಾವತ್ತು ದರ್ಶನ್ ಅವರು ಕೊಲೆ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿಲ್ವಾ, ಹೇಗೆ? ಕೊಲೆ ಮಾಡೋದಲ್ಲ. ನಾನು ನೋಡಿದ್ದೀನಿ, ತುಂಬಾ ಹತ್ರದಲ್ಲಿ ದರ್ಶನ ನೋಡಿದ್ದೀನಿ. ಕೊಲೆ ಮಾಡೋ ವಿಚಾರ ಬಿಡಿ, ನಾರ್ಮಲ್ ಆಗಿ ಅವ್ರು ಏನಾರೋ ಒಂದು ಸಾಯಂಕಾಲದ ಹೊತ್ತು ಏನೋ ಯಾವ್ದೋ ಶೂಟಿಂಗ್ ಟೆನ್ಷನ್ ಬಂದು ಯಾರು ಬೈದಿದ್ರು ಮಾರನೇ ದಿವಸ ಬೆಳಗ್ಗೆ ಸಾರಿ ಕೇಳಿರೋದನ್ನು ನೋಡಿದ್ದೀನಿ. ನಾನು ಆ ತರ ಮನ್ಸು ನೋಡಿದ್ದೀನಿ. ಈ ತರ ಹಿಂಗಾಗಿರೋದನ್ನು ನೋಡ್ತಾ ಇದೀವಿ. ಇದು ನಮ್ಮ ಮನೆ ಬರ ಅಷ್ಟೇ. ಪದೇ ಪದೇ ದರ್ಶನ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲಿರೋದು, ವಿವಾದ, ಇದು ಅವ್ರನ್ನ ಬೆನ್ನತ್ಕೊಂಡು ಬರ್ತಾನೆ ಇದೆ. ಇದು ಕೊಲೆ ಮಟ್ಟಕ್ಕೆ ಬಂದು ನಿಂತಿದೆ. ಸೊ ಯಾಕೆ ಪದೇ ಪದೇ ದರ್ಶನ್ ಅವ್ರ ಮೈ ಮೇಲೆ ಸ್ವತಃ ಹೇಳ್ಕೊತಾ ಇದಾರ, ಅಥವಾ ಅವರಿಗೆ ಹಂಗ ಆಗ್ತಾ ಇದೆಯಾ, ಹೇಗೆ? ಏನೋ ನಿಜವಾಗ್ಲೂ ಇದು ಆಶ್ಚರ್ಯಕರ. ಎಲ್ಲಾ ದೇವ್ರು ಎಲ್ಲಾ ತರ ಸಕ್ಸಸ್ ಕೊಟ್ಟಿದ್ದಾರೆ. ಮೊನ್ನೆ ಕಾಟೇರ ಸಕ್ಸಸ್ ಆಗಿದೆ. ಎಲ್ಲಾ ಇದ್ರು ಪಾಪ ಯಾಕೆ ಇವ್ರಿಗೆ ಇಂಥ ವಿಚಾರಗಳು ಬಂದು ಈ ತರ ದುಡುಕಿ ಆ ಕಡೆ ಒಂದು ಜೀವನೇ ಹೋದಂಗಾಯ್ತು. ಇದೆಲ್ಲ ನಿಜವಾಗ್ಲೂ ಒಂಥರ ನೆಮ್ಮದಿ ಅಲ್ಲ. ಈಗ ಯಾವ ತರ ಫೇಸ್ ಮಾಡ್ತಾನೆ, ಅವ್ರ ಮನೆಯವರು ಫೇಸ್ ಮಾಡ್ಬೇಕು, ಕಳ್ಕೊಂಡ್ರೆ ಅವ್ರ ಮನೆಯವರು ಫೇಸ್ ಮಾಡ್ಬೇಕು.
ಅದೆಲ್ಲ ಏನೇ ಇದ್ರು ದೇವ್ರಿಗೆ ಬಿಟ್ಟಿದ್ದು ತುಂಬಾ. ಈಗ ಒಬ್ಬ ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ ಅಂದಾಗ ಎಲ್ಲರೂ ಅದಕ್ಕೂ ಸಪೋರ್ಟ್ ಮಾಡಕ್ ಮಾತಾಡ್ತಾರೆ, ಬಟ್ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅಂದ್ರೆ ಆ ಗ್ಯಾಂಗ್ ಇಂದ ಕೊಲೆ ಆಗಿದೆ ಅಂದಾಗ ಯಾರು ರಿಯಾಕ್ಟ್ ಮಾಡಕ್ಕೆ ಚಿತ್ರರಂಗದಿಂದ ಮುಂದಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಹೇಳಿ. ಅದನ್ನೇ ನಾನು ಈಗ ತಾನೇ ಹೇಳಿದೆ, ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಈ ಒಂದು ವಿಚಾರದಲ್ಲಿ. ನಿಜವಾಗ್ಲು ಪ್ರತಿದಿನ ಬೆಳಗ್ಗೆ ಎದ್ದಾಗ ಹೌದಾ ನಿಜವಾಗ್ಲು ದರ್ಶನ್ ಹಿಂಗಾಗಿದೆ, ದರ್ಶನ್ ಈ ತರ ದುಡುಕ್ಬಿಟ್ರ, ದರ್ಶನ್ ಜೊತೆಲಿ ಇದ್ದವರು ದರ್ಶನ್ ಬಗ್ಗೆ ಒಂಚೂರು ಯೋಚನೆ ಮಾಡದೆ ಜಾಸ್ತಿ ಎಕ್ಸ್ಟ್ರಾ ಆಕ್ಷನ್ ತಗೊಂಡು ಇಂಥ ಕೆಲಸ ಮಾಡ್ಬಿಟ್ರ, ಅವರಿಂದ ದರ್ಶನ್ಗೂ ಎಫೆಕ್ಟ್, ದರ್ಶನಿಂದನೂ ಅವ್ರಿಗೂ ಎಫೆಕ್ಟ್, ಇವ್ರೆಲ್ಲರಿಂದನೂ ಒಂದ್ ಜೀವಕ್ಕೆ ಎಫೆಕ್ಟ್, ಆ ಮನೆಯವ್ರಿಗೂ ಎಫೆಕ್ಟ್. ಇದೆಲ್ಲ ಆಗಿರೋದಕ್ಕೆ ಇನ್ನೂ ನೀವ್ ಹೇಳ್ದಂಗೆ ಇಂಡಸ್ಟ್ರಿ ಅವ್ರು ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ, ಎಲ್ರಿಗೂ ನಮ್ಮೆಲ್ರಿಗೂ ಇನ್ನೂ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಏನಿದು, ಇದು ನಿಜವಾಗ್ಲೂ ಈ ತರ ಆಗಿದೆ ಅನ್ನೋ ಒಂದು ಶಾಕಲ್ಲೇ ಇದೀವಿ. ಇದು ಮುಂದೆ ಏನೇ ಇದ್ರು ತೀರ್ಪಿನ ಮೂಲಕನೇ ನಮ್ಗೆ ಗೊತ್ತಾಗೋದು ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಬ್ಯಾನ್ ಮಾಡ್ಬೇಕು ಚಿತ್ರರಂಗದಿಂದ ದರ್ಶನ್ ಅವರನ್ನು ಅಂತ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಬ್ಯಾನ್ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಕ್ಚುಲಿ ಬ್ಯಾನ್ ಮಾಡೋದು ಏನು, ಇವಾಗ ಸಾಕಷ್ಟು ಜನ ನಿರ್ಮಾಪಕರು ನಾವು ಎಲ್ಲರೂ ದುಡ್ಡು ಹಾಕಿರ್ತಾರೆ. ಈಗ ನಾವು ಏನೋ ತಪ್ಪು ಮಾಡಿರ್ತೀವಿ, ಇನ್ನೇನೋ ಆಗಿರುತ್ತೆ, ಶೂಟಿಂಗ್ ಮುಗಿಸ್ಲೇಬೇಕು, ಅವ್ನ ಪರಿಸ್ಥಿತಿ ಹಂಗಿರುತ್ತೆ ನಿರ್ಮಾಪಕಂದು. ಅವ್ರದನ್ನೆಲ್ಲ ಪರಿಗಣಿಸಿ ನ್ಯಾಯಾಧೀಶ ತೀರ್ಪು ಕೊಡ್ಬೇಕು. ಈ ನಮ್ಮ ಚೇಂಬರ್ ಆಗ್ಲಿ ಇನ್ನೊಂದಾಗ್ಲಿ ಬ್ಯಾನ್ ಮಾಡೋದು ನಮ್ಮಲ್ಲಿ ಏನಾದ್ರು ಒಂದು ತೊಂದರೆ ಆದಾಗ ನಮ್ಮವ್ರಿಗೆ ಈ ತರ ಆದಾಗ ಇದಾಗಿರುತ್ತೆ. ಇದು ನಿಜವಾಗ್ಲೂ ಇದು ಔಟ್ ಆಫ್ ದಿ ಫೀಲ್ಡ್, ಇದು ಫಿಲ್ಮ್ ಫೀಲ್ಡ್. ಈ ತರ ಒಂದು ಅಪರಾಧ ಇದು ಹಿಸ್ಟ್ರಿಲೇ ಈ ತರ ಏನೋ ಒಂದು ಆಗಿದೆ. ಅದು ಯಾರಿಂದ ಆಗಿದೆ, ಏನಾಗಿದೆ, ಯಾವ ಕಾರಣಕ್ಕಾಗಿದೆ, ಅದಷ್ಟು ಆಫ್ಟರ್ ದ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.